ಹಂಗೋ ಗೊತ್ತಿಲ್ಲ. ಆ ಮ್ಯಾನ್ಯುಯಲ್ ಅಲ್ಲಿ ಕ್ಲೀನಾಗೆ ಬರೆದಿದ್ದಾರೆ ಯಾವ್ಯಾವ ಅಧಿಕಾರಿ ಹೇಗೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತೇಳಿ ಬರೆದಿದ್ದಾರೆ. ಇದರಲ್ಲಿ ಪೇಜ್ 803 ಅದರಲ್ಲಿ ಬರೆದಿದ್ದಾರೆ. ಆಯುಕ್ತರು, ಬೆಂಗಳೂರು ಆಯುಕ್ತರು ಏನು ಮಾಡಬೇಕು ಅಂತ ಬರೆದಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರು ಅಪರಾಧ, ಉಪ ಪೊಲೀಸ್ ಆಯುಕ್ತರು ಆಗ್ನೇಯ, ಇವರೇನು ಮಾಡಿದ್ದಾರೆ, ಕನಿಷ್ಠ ನಿಯಮಿತವಾಗಿ ಕನಿಷ್ಠ ತಿಂಗಳಿಗೊಮ್ಮೆಯಾದರೂ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಾರ್ಯಾಗೃಹಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರ್ಯಾಗೃಹದ ಕಾರ್ಯನಿರ್ವಹಣೆ ವಿವಿಧ ಅಂಶಗಳನ್ನು ಪರಿಶೀಲಿಸತಕ್ಕದ್ದು. ಯಾರು ಹೋಗಿದ್ದಾರೆ ಕಮಿಷನರ್ ಹೇಳಿ? ಒಬ್ಬ ಕಮಿಷನರ್ ಏನಾನ ಹೋಗಿದ್ರೆ ಹೇಳಿ. ಹೋಗಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಪತ್ರಿಕೆಯವರು ಸುಳ್ಳು ಬರೀತಾ ಇದ್ದಾರೆ, ಹೇಳಿ. ಹೋಗಿಲ್ಲ. ಆಮೇಲೆ ಅದರ ಕಂಡೀಷನ್ಗಳು ಹಾಕಿದ್ದಾರೆ. ಕಾರ್ಯಾಗೃಹದಲ್ಲಿ ಮೊಬೈಲ್ ಫೋನ್ ಮತ್ತು ಇತರ ಯಾವುದೇ ರೀತಿಯ ನಿಷೇಧಿತ ವಸ್ತುಗಳು, ಕಳ್ಳ ಸಾಗಾಣಿಕೆ ಮತ್ತು ಅಪರಾಧ ಚಟುವಟಿಕೆಯನ್ನು ತಡೆಗಟ್ಟು ತೆಗೆದುಕೊಳ್ಳುವ ಕ್ರಮದ ಕುರಿತು ಪರಿಶೀಲಿಸಿ ಕಾರ್ಯಾಗೃಹದ ಅಧೀಕ್ಷಕರಿಗೆ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಅಗತ್ಯವಾದ ಕ್ರಮ ಕೈಗೊಳ್ಳಲು ಸೂಕ್ತ ನಿರ್ದೇಶನ ನೀಡತಕ್ಕದ್ದು. ಯಾವ ಅಧಿಕಾರಿ ಎಷ್ಟು ಸರಿ ಹೋಗಿ ನಿರ್ದೇಶನ ಕೊಟ್ಟಿದ್ದಾರೆ? ಮತ್ತೆ ಅನಿರೀಕ್ಷಿತ ತಪಾಸಣೆಗಳು ಮಾಡಬೇಕು. ಉಸ್ತುವಾರಿ ಡಿವೈಎಸ್ಪಿ, ಎಸಿಪಿ ಶ್ರೇಣಿಯ ಕಡಿಮೆ ಇಲ್ಲದ ಹಿರಿಯ ಪೊಲೀಸ್ ಅಧಿಕಾರಿಗಳು ವಹಿಸತಕ್ಕದ್ದು ಅಂತ. ಯಾವುದು? ಸರ್ಪ್ರೈಸ್ ವಿಸಿಟ್. ಸರ್ಪ್ರೈಸ್ ವಿಸಿಟ್ಗಳು ಎಷ್ಟು ಮಾಡಿದ್ದೀರಾ? ಇಲ್ಲಿ ಪೊಲೀಸರು ಹೋಗ್ತಾರೆ. ಪೊಲೀಸರು ಹೋಗಲ್ಲ ಅಂತ ನಾನು ಹೇಳಲ್ಲ. ಪೊಲೀಸರು ಹೋಗ್ತಾರೆ. ಯಾವಾಗ ಹೋಗ್ತಾರೆ ಅಂದರೆ ಎಲ್ಲ ಪತ್ರಿಕೆಯಲ್ಲೆಲ್ಲ ಬರೆದಾದ್ಮೇಲೆ ನೋಡ್ತಾರೆ. ಅವರು ಟಿ ವಿಯಲ್ಲಿ ಬಂತು, ಪತ್ರಿಕೆಯಲ್ಲಿ ಬಂತು ಅಂತ ಹೇಳಿದ್ರೆ ಅವತ್ತು ಇನ್ಸ್ಪೆಕ್ಷನ್, ಮಾರನೇ ದಿನ ಇನ್ಸ್ಪೆಕ್ಷನ್. ಯಾರು ಕಮಿಷನರ್ ಹೋಗಿದ್ರು, ಇವರು ಹೋಗಿದ್ರು, ಅಷ್ಟೇ. ಅಂದರೆ ಕಾಟಾಚಾರಕ್ಕೆ ಅವ್ರಿಗೆಲ್ಲ ಈ ನಡೆಯೋದು ಪ್ರತಿಯೊಂದೂ ಕೂಡ ಒಬ್ಬ ಭಯೋತ್ಪಾದನೆ ಕೈಯಲ್ಲಿ ದೇಶದ ಜನಗಳನ್ನು ಕೊಲ್ಲುವಂಥದಕ್ಕೆ ಟ್ರೈನ್ ಆಗಿರೋಂಥ ವ್ಯಕ್ತಿ ಅವನು. ದೇಶಕ್ಕೆ ಅಭದ್ರತೆಯನ್ನು ತರ್ತಕ್ಕಂಥ ಒಬ್ಬ ಹೀನ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ಅವನು. ಅವನ ಕೈಗೆ ಮೊಬೈಲ್ ಹೆಂಗೆ ಹೋಗ್ತೈತೆ? ಬಿಡಿ, ಬೇರೆ ನಾನು ಬಿಟ್ಬಿಡ್ತೀನಿ. ಏನೋ ಮರ್ಡರ್ ಮಾಡಿದ್ದಾನೆ, ಏನೋ ನಮ್ಮೋನೇ ಅವನೋ ಅಂತ ಅನ್ಕೊಳ್ಳಿ ನೀವು ಬೇಕಾದ್ರೆ, ಅದು ಅನ್ನಂಗಿಲ್ಲ. ಈ ಥರ ಟೆರರಿಸ್ಟ್ ಕೈಗೆ ಮೊಬೈಲ್ ಹೋಗ್ತತೆ ಅಂತ ಹೇಳಿದ್ರೆ ಏನು ಈ ಸರ್ಕಾರ ಬದುಕಿದೆಯಾ? ಸಪೇನು ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರೆ ಕೇಳು. ಎಲ್ಲೋಗಿದೆ? ಇದಕ್ಕೆ ಪತ್ರಿಕೆಯವರು ಬರೆದಿರೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿ. ಟೆರರಿಸ್ಟ್ ಕೈಗೆ ನೀವು ಫೋನ್ಗಳು ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಅಂತ ಪ್ರಶ್ನೆಯನ್ನ ಇವತ್ತು ಕೇಳ್ತಾ ಇದ್ದೀರಿ. ಇಲ್ಲಿ ಮತ್ತೊಂದು ಬಹಳ ಪ್ರಮುಖವಾಗಿ ನಾವು ಹೇಳುವಂಥದ್ದು, ಈ ಎಣ್ಣೆ ಪಾರ್ಟಿ 7ನೇ ಬ್ಯಾರಕಲ್ಲಿ ನಡೆಯುತ್ತೆ. ಮೊದಲೆಲ್ಲ ನಾನು ಕೇಳಿದೆ ಹೆಂಗೆ ಹೋಗ್ಬೋದು ಅಂತ. ಅವ್ರು ಹೇಳಿದ್ರು ತರಕಾರಿ ತಗೊಂಡೋಗ್ತಾರಲ್ಲ ಸರ್, ಅದರಲ್ಲಿ ಸೇರಿಸ್ಬಿಡ್ತಾರೆ. ತರಕಾರಿ ತಗೊಂಡೋಗೋದ್ರಲ್ಲಿ ಸೇರಿಸ್ತಾರೆ, ರೇಷನಲ್ಲಿ ಸೇರಿಸ್ತಾರೆ, ಈ ಥರ ಎಲ್ಲ ಹೇಳಿದ್ರು ಅವರು. ಈಗ ಅವರೊಂದು ಕಂಡು ಹಿಡ್ಕೊಂಬಿಟ್ಟಿದ್ದಾರೆ. ಇವೆಲ್ಲ ತರಬೇಕಾದ್ರೆ ನೀವು ಆಚೆ ಅವ್ನ ಗೇಟಿಗೆ ಬಂದಾಗ ಅವ್ನ ಕಾಸು ಕೊಡಬೇಕು, ಮೇಯ್ನ್ ಗೇಟಲ್ಲಿರೋನ್ ಕಾಸು ಕೊಡಬೇಕು. ಆ ಸ್ಕ್ಯಾನಿಂಗ್ ಮಾಡ್ತಾನಲ್ಲ, ಆ ಸ್ಕ್ಯಾನಿಂಗ್ ಮಾಡೋನ್ ಕಾಸು ಕೊಡಬೇಕು, ಪೇಮೆಂಟು. ತಿರ್ಗಿ ಒಳಗಡೆ ಅವನು ವಾರ್ಡನ್ ಅಂತ ಒಬ್ಬ ಇರ್ತಾನೆ, ಅವನು ಇದನ್ನೆಲ್ಲ ತಂದು ಒಳಗಡೆ ತಲುಪಿಸೋನು ಅವನು. ಅವನಿಗೆ 3 ಕಡೆ ಕೊಡಬೇಕು ಎಣ್ಣೆ ಪಾರ್ಟಿ ಮಾಡಬೇಕು ಅಂದರೆ. ಇವಾಗ ಏನು ಮಾಡ್ಬಿಟ್ಟವ್ರೆ, ಎಣ್ಣೆನ ಅಲ್ಲೇ ತಯಾರು ಮಾಡ್ತಾರೆ. ಎಣ್ಣೆನ ಅಲ್ಲೇ. ಅಬ್ಕಾರಿ ಇಲಾಖೆನ ನಮ್ಮ ಮಂತ್ರಿ ಹೊರಟೌಟ್ರು. ಇಲ್ಲ, ಅಲ್ಲಿ ಹೆಂಗೆ ಅಬ್ಕಾರಿ ಇಲಾಖೆ ಲೈಸೆನ್ಸ್ ಹೆಂಗೆ ಕೊಟ್ಟರು ಇವರು ನಮ್ಮ ಮಂತ್ರಿಗಳು? ಎಣ್ಣೆ ತಯಾರು ಮಾಡೋಕ್ಕೆ ಅಲ್ಲೇ ತಯಾರು ಮಾಡ್ತಾರೆ, ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡೋದು ಹೆಂಗೆ ಮಾಡಬೇಕು ಅನ್ನೋದು ಕಲ್ತ್ಬಿಟ್ಟಿದ್ದಾರೆ ಅವರು. ಇವ್ರಿಗೆ ಆ ಪ್ರಿಪೇರ್ ಮಾಡೋ ಅಂಥ ಸಿಸ್ಟಮ್ಗೆ ವ್ಯವಸ್ಥೆ ಹೆಂಗೆ ಮಾಡಿಕೊಟ್ರು, ಸ್ಪಿರಿಟ್ ಹೆಂಗೆ ಹೋಗ್ತೈತೆ. ಇದು ಎಣ್ಣೆ ಪಾರ್ಟಿ ಮಾಡೋ ಅಂಥ ಜೈಲುಗಳಾಗೋಗ್ಬಿಟ್ರೆ ಜನಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಮೊದಲೆಲ್ಲ ಹೇಳ್ತಾ ಇದ್ದು